ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸ್ನಿ ವ್ಲಾಗ್ಸ್. ನಾವಿವತ್ತು ನನ್ನ ಕಸಿನ್ ಸಿಸ್ಟರ್ ಮ್ಯಾರೇಜ್ಗೆ ಊರಿಗೆ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಾ ಇರೋದು? ಒಂದು ವೇ ಹೋಗ್ತಾ ಸ್ನ್ಯಾಕ್ಸ್ ತಗೊಂಡ್ವಿ, ಶವರ್ಮಾ ಮತ್ತು ಕುನಾಫಾ. ಅಡಿಕೆ ತೋಟನ ಇದು ರಿಸೆಪ್ಷನ್ ದಿನ ಬೆಳಗ್ಗೆ ಚಪ್ರದ ಕೆಳಗಡೆ ಮಾಡ್ತಾ ಇರೋಂಥ ಶಾಸ್ತ್ರ. ಭತ್ತ ಕುಟ್ಟೋದು, ಭತ್ತ ಮತ್ತು ಅರಿಶಿನ. ನಾನು ಹೋಗಿರ್ಲಿಲ್ವಲ್ಲ, ಸೊ ಹೋಗ್ತಾ ನನಗೆ ಅಕ್ಕ ಅವರು ಇದನ್ನು ವಿಡಿಯೋಸ್ನ ಶೇರ್ ಮಾಡಿದ್ದಾರೆ. ಅವ್ರು ಏನು ನನಗೆ ವೀಡಿಯೋಸ್ನ ಕಳಿಸಿದ್ರು, ಈ ರೀತಿ ರಿಚುವಲ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅದನ್ನೆಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ, ಅಂದರೆ ರಿಸೆಪ್ಷನ್ ದಿನ ಬೆಳಗ್ಗೆ ಚಪ್ರದ ಕೆಳಗಡೆ ಮಾಡ್ತಾ ಇರೋದು. ಸೊ ಇದರಲ್ಲಿ ಮದುವೆ ಹೆಣ್ಣು ಸಹ ಇದ್ದಾರೆ. ಹರ್ಷ ಮತ್ತು ವೈಶುಗೆ ಸ್ಕೂಲ್ ಇದ್ದಿದ್ದರಿಂದ, ಅದರಲ್ಲೂ ಎಕ್ಸಾಮ್ಸ್ ಇದ್ದಿದ್ದರಿಂದ ನಾವು ಮೊದಲೇ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ರಿಸೆಪ್ಷನ್ ದಿನ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮಗೆ ನಿಯರ್ಲಿ 250 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬರುತ್ತೆ. ಸೊ ನಾವು 12 o'clock ಬಿಟ್ಟರೆ 4 o'clock ಆಯಿತು ನಾವು ಚೌಟ್ರಿ ರೀಚ್ ಆಗೋದಕ್ಕೆ. ನಾವು ಡೈರೆಕ್ಟ್ ಊರಿಗೆ ಹೋಗೋದಕ್ಕಿಂತ ಚೌಟ್ರಿಗೇ ಬಂದ್ವಿ. ಸೊ ಅಷ್ಟೊತ್ತಿಗೆ ಮದುವೆ ಹೆಣ್ಣು, ಅವ್ರ ಅತ್ತೆ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಚೌಟ್ರಿಗೆ ಬಂದಿದ್ದರು. ನಾವು ಹೋಗಿದ್ದ ಟೈಮ್ಗೆ ನಮ್ಮ ಅಕ್ಕ, ತಂಗಿ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಅತ್ತೆ ಎಲ್ಲರೂ ರೀಚ್ ಆದರು. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇಲ್ಲಿವರೆಗೂ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡೆ, ಬಟ್ ರಿಸೆಪ್ಷನ್ದು ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಫುಲ್ ಬ್ಯುಸಿ, ಮೊಬೈಲ್ ಎಲ್ಲೋ ಹಾಕ್ಬಿಟ್ಟಿದ್ದೆ. ಸೊ ರಿಸೆಪ್ಷನ್ ಡ್ರೆಸ್ಸಲ್ಲಿ ಯಾವುದೇ ಥರ ವೀಡಿಯೋ ಇಲ್ಲ, ಹಾಗಾಗಿ ಜಸ್ಟ್ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಿಸೆಪ್ಷನಲ್ಲಿ ನಾನು ಮತ್ತು ನನ್ನ ತಂಗಿ ಹಾಫ್ ಸ್ಯಾರಿ ಹಾಕ್ಕೊಂಡಿದ್ವಿ. ನನ್ನ ದೊಡ್ಡಕ್ಕ ಮತ್ತು ಎರಡನೇ ಅಕ್ಕ ಸ್ಯಾರಿ ಹಾಕ್ಕೊಂಡಿದ್ರು. ಈ ರೀತಿ ಕಾಣಿಸ್ತಾ ಇದ್ವಿ. ಆ್ಯಂಡ್ ಅಮ್ಮ ಅವೈಲೇಬಲ್ ಇರಲಿಲ್ಲ, ಅಮ್ಮ ತುಂಬ ಬ್ಯುಸಿ ಆಗಿದ್ರು. ಹಾಗಾಗಿ ಅಪ್ಪನ ಜೊತೆ ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹಾಫ್ ಸ್ಯಾರಿಯಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಒಂದಷ್ಟು ವಿಡಿಯೋಸ್ನ ಕ್ಲಿಕ್ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಅಕ್ಕ ತಂಗಿರು ಮತ್ತು ಅವ್ರ ಮಕ್ಕಳು ಎಲ್ಲ ಒಂದು ಫ್ಯಾಮಿಲಿ ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. వీడియో ఓకే ఐ డోంట్ కేర్ అంటే పొనుకోవచ్చు. వి డోంట్ కేర్. ರಿಸೆಪ್ಷನ್ ಮುಗ್ದಾದ್ಮೇಲೆ ಅರ್ಶನ ಇಡೋದಿರುತ್ತೆ. ಅದಕ್ಕೂ ಮುಂಚೆ ಇದೇನೋ ಒಂದು ಶಾಸ್ತ್ರ ಮಾಡ್ತಾ ಇದ್ದಾರೆ. ತುಂಬ ಜನ ರಿಸೆಪ್ಷನ್ ಮುಗಿತಿದ್ದಂಗೆ ನೆಂಟರೆಲ್ಲರೂ ರೂಮ್ಗಳಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಮಾತ್ರ ಸ್ವಲ್ಪ ಶಾಸ್ತ್ರಗಳನ್ನ ಮಾಡ್ತಿರೋದು ನೋಡಿ, ಎಲ್ಲರೂ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ದಾರೆ. ಏನೋ ರಿಚುವಲ್ಸ್ ಫಾಲೋ ಮಾಡ್ತಿದ್ದಾರೆ. ಅದಾದಮೇಲೆ ಗಂಡು ಹೆಣ್ಣಿಗೆ ಅರ್ಶನ ಇಡೋದು, ಅಂದರೆ 3 ದಿನ ಇಡ್ತಾರೆ ಅಲ್ವಾ. ಸೊ ಚೌಟ್ರಿಯಲ್ಲಿ ರಿಸೆಪ್ಷನ್ ಆದಮೇಲೆ 3ನೇ ಅರ್ಶನ ಅಂತಾರೆ, ಅದನ್ನಿಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಗಂಡಿಗೆ, ಇನ್ನೊಂದು ಕಡೆ ಹೆಣ್ಣಿಗೆ ಅರ್ಶನ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ದೊಡ್ಡವ್ರ ಕಾಲಿಗೆ ಮುಗ್ದು ಆಶೀರ್ವಾದ ತಗೊಳ್ಬೇಕಾಗಿದೆ. ಇಲ್ಲಿ ನನ್ನ ತಂಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಸ್ಟೇಜ್ ಮೇಲೆ ಮುಹೂರ್ತಕ್ಕೆ ಎಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ಅರ್ಶನದ ಶಾಸ್ತ್ರ ಕೆಳಗಡೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟೊಂದೆಲ್ಲ ಶಾಸ್ತ್ರ ಮಾಡುವಾಗ ನಾವು ಅಲ್ಲಿ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಬಿಟ್ಟಿದ್ವಿ. ನಮ್ಮಮ್ಮ ಅವರು ಸ್ವಲ್ಪ ದೊಡ್ಡವ್ರು ಮಾತ್ರನೇ ಇದ್ದರು ಆ ಟೈಮಲ್ಲಿ. ಸೊ ಹಾಗಾಗಿ ಆ್ಯಂಡ್ ರೂಮಲ್ಲಿ ರೆಸ್ಟ್ ಮಾಡುವಾಗ ಯಾರೋ ಒಬ್ಬೊಬ್ಬರು ಬಂದು ಬಾಗಿಲು ತಟ್ಟೋದು, ಏನೋ ಒಂದು ಕೇಳೋದು ಮಾಡ್ತಾಯಿದ್ರು. ಸೊ ಹಾಗಾಗಿ ಕಂಪ್ಲೀಟಾಗಿ ನಿದ್ದೆ ಮಾಡೋಕ್ಕೂ ಆಗಲಿಲ್ಲ, ಈ ಕಡೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಸೊ ಏನು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಪ ಅಮ್ಮ ಏನೋ ಮಾತಾಡ್ತಿದ್ದಾರೆ, ರಿಂಗ್ ತೊಗೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಹೂರ್ತ 4ರಿಂದ 5:15ವರೆಗೂ ಇದ್ದಿದ್ದರಿಂದ ಬೇಗ ರೆಡಿಯಾಗಿ ಬಂದಿದ್ದಾಯಿತು.
ಸೊ ಈ ಫೋಟೋ ಫ್ರೇಮಲ್ಲಿ ಅಪ್ಪ ಅಮ್ಮ ನಾವು ಅಕ್ಕ ತಂಗಿರು 4 ಜನ ಇದ್ದೀವಿ. ನೈಟಲ್ಲಿ ಇಲ್ಲಿ ಓಡಾಡಿಕೊಂಡು ಊಟ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟಾಗಿ ಹೋಗಿದ್ರಿಂದ ತುಂಬ ಐಟಮ್ಸ್ನ ಮಿಸ್ ಮಾಡ್ಕೊಂಡ್ವಿ. ಇನ್ಫ್ಯಾಕ್ಟ್ ಸಖತ್ ವೆರೈಟೀಸ್ ಇತ್ತು. ನೈಟ್ ಊಟ ಮಾಡಿದ್ದು ಲೇಟ್ ಆಯ್ತಲ್ವ, ಸೊ ಹಂಗಾಗಿ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಮಾರ್ನಿಂಗ್ ಕೂಡ ತುಂಬಾ ವೆರೈಟೀಸ್ ಮಾಡಿದರು. ಸ್ವೀಟ್ಸ್ ಅಷ್ಟೇ ಡಿಫ್ರೆಂಟ್ ಆಗಿತ್ತು. ರೋಸ್ ಪೆಟಲಲ್ಲಿ ಸ್ವೀಟ್ ಮಾಡಿದರು, ರೋಸ್ ಕಲಾಕಂಡ್ ಇಲ್ಲ ರೋಸ್ ಗುಲ್ಕಂಡ್ ಏನು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಇಲ್ಲಿ ಪಿಕ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಯಾರಿಗಾದ್ರೂ ಗೊತ್ತಿದ್ರೆ ಅದರ ಹೆಸರನ್ನ ಹೇಳ್ಬೋದು. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಗಂಡು ಹೆಣ್ಣು ಹತ್ರ ಒಂದಷ್ಟು ಗೇಮ್ಸ್ನ ಆಡಿಸ್ತಾ ಇದ್ರು. ಮದುವೆಗೆ ರೆಡಿ ಆಗಿದ್ದೇನು, ಓಡಾಡಿದ್ದೇನು, ಫೋಟೋಸ್ ತೆಗೆಸ್ಕೊಂಡಿದ್ದೇನು, ಈಗ ನೋಡಿ ಎಲ್ಲರೂ ಟಯರ್ಡ್ ಆಗಿ ಹೇಗೆ ಮಲ್ಕೊಂಡಿದ್ದಾರೆ ಅಂತ. ಹರ್ಷ ಮತ್ತು ವೈಶುಗೆ ಎಕ್ಸಾಮ್ ಇದ್ದಿದ್ದರಿಂದ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ. ಅಕ್ಕ ಅವ್ರು ಮಾತ್ರ ಗಂಡು ಹೆಣ್ಣು ಜೊತೆ ಊರಿಗೆ ಹೋದ್ರು. ಸೊ ನಾವು ಆಂಧ್ರ ಫೇಮಸ್ ಟೆಂಪಲ್ ಲೇಪಾಕ್ಷಿ ಟೆಂಪಲ್ ನೋಡಿಕೊಂಡು ಬ್ಯಾಂಗ್ಳೂರಿಗೆ ಬರೋಣ ಅಂತ ಹೇಳಿ ಟೆಂಪಲ್ಗೆ ಬಂದ್ವಿ. ಬರೀ ಇಂಗ್ಲೀಷೇ ಮಾತಾಡ್ತಾನೆ ಅವನು, ಕನ್ನಡದಲ್ಲಿ ಹೇಳಲ್ಲ. ಮಾರ್ನಿಂಗ್ 10 o'clock ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು ಚೌಟ್ರಿಯಲ್ಲಿ. ಸೊ ನಾವು ಡೈರೆಕ್ಟ್ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಯಾರಾದರೂ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಖಂಡಿತ ಗೈಡ್ ಜೊತೆಲೇ ಬರಬೇಕು, ಬಿಕಾಸ್ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ ಈ ಟೆಂಪಲ್ಗೆ. ವಿತೌಟ್ ಗೈಡ್ ಅವರು ಇವರು ಹೇಳೋದನ್ನು ತಿಳ್ಕೊಬೇಕು ಅಷ್ಟೇ, ಬಿಟ್ಟರೆ ಗೈಡ್ ಇದ್ದರೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ನಮಗೆ ಊರಿಂದ ಹಾರ್ಡ್ಲಿ 18 to 20 kilometers ಬರುತ್ತೆ. ನಾನು ತುಂಬ ಸರಿ ಈ ಟೆಂಪಲ್ಗೆ ಬಂದಿದ್ದೀನಿ, ಮುನ್ನೇನೂ 1-2 ಸರಿ ಬಂದಿದ್ದಾರೆ. ಬಟ್ ಮಕ್ಕಳು ಮತ್ತು ಶಶಿ ಆ್ಯಂಡ್ ಅಜಯ್ ಇವ್ರಿಗೋಸ್ಕರ ಇವತ್ತು ಬಂದಿದ್ದಾಯಿತು. ಯೂಶ್ವಲಿ ವಿಸಿಟರ್ಸ್ ತುಂಬ ಜನ ಇರ್ತಾರೆ. ನಾವು ಸ್ವಲ್ಪ ಬೇಗ ಅಂದರೆ ಮಾರ್ನಿಂಗ್ 10 o'clockಗೆ ಮದುವೆಲ್ಲ ಮುಗಿಸ್ಕೊಂಡು ಬಂದಿದ್ದರಿಂದ ಜನ ಕಡಿಮೆ ಇದ್ದಾರೆ. ಇಲ್ಲಿ ಒಂದೊಂದು ವಿಗ್ರಹ, ಒಂದೊಂದು ಆರ್ಟ್ಗೂ ಒಂದೊಂದು ಸ್ಟೋರಿ ಇದೆ. ಸೊ ಯೂಶ್ವಲಿ ಲೇಪಾಕ್ಷಿ ಟೆಂಪಲ್ ಅಂತಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ತಾರೆ. ಇಲ್ಲಿ ಹ್ಯಾಂಗಿಂಗ್ ಪಿಲ್ಲರು ಮತ್ತು ನಂದಿ, ಇಂಟ್ರಿಕೇಟ್ ಕಾರ್ವಿಂಗ್ಸ್ ಮತ್ತು ಮುರಲ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಹಾಗೆ ಕಟ್ತಾ ಇರಬೇಕಾದ್ರೆ ಅರ್ಧದಲ್ಲಿ ಸ್ಟಾಪ್ ಮಾಡಿರುವಂತಹ ಕಲ್ಯಾಣ ಮಂಟಪ ಇದು. ಆ್ಯಂಡ್ ಆಗಲೇ ತೋರಿಸ್ದಾಗೆ ಸಿಂಗಲ್ ಸ್ಟೋನಲ್ಲಿ ಶಿವಲಿಂಗನ ಕೆತ್ತಿದ್ದಾರೆ. ಹಾಗೆ ನೆಲದ ಮೇಲೇ ಕೆತ್ತಿರುವಂತಹ ಲೇಪಾಕ್ಷಿ ಸ್ಯಾರಿ ಡಿಸೈನ್ಸ್ ಇದೆ. ಆಮೇಲೆ ದುರ್ಗಾ ಪಾದ ಅಂತ ಹೇಳ್ತಾರೆ, ಸೀತಾ ಪಾದ, ಹನುಮಂತನ ಪಾದ ಇಲ್ಲಿ ನೋಡಿದ್ರಲ್ವಾ. ಸೊ ಡಿಫ್ರೆಂಟಾಗಿ ಹೇಳ್ತಾರೆ. ಇನ್ನು ಜಟಾಯು ಕನೆಕ್ಷನ್ ಇದೆ ರಿಲೇಟೆಡ್ ಟು ರಾಮಾಯಣ. ರಾವಣ ಜೊತೆ ಫೈಟ್ ಮಾಡಬೇಕಾದ್ರೆ ಜಟಾಯು ಕೆಳಗಡೆ ಬಿದ್ದಾಗ ಲೇ ಪಕ್ಷಿ ಅಂದರೆ ಎದ್ದೋಳು ಪಕ್ಷಿ ಅಂದಾಗ ಅದು ಲೇ ಪಕ್ಷಿ ಅಂತ ಹೆಸರು ಬಂದಿದೆ ಅಂತ ಹೇಳಿ. ಸೊ ಈ ರೀತಿ ತುಂಬ ರೀತಿಯಲ್ಲಿ ಡಿಫ್ರೆಂಟ್ ಸ್ಟೋರೀಸ್ ಇದೆ. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಆರ್ಟಿಸ್ಟಿಕ್ ವ್ಯಾಲ್ಯೂ ಆಗಲಿ, ಸ್ಪಿರಿಚುವಲ್ ಮೈಥಾಲಜಿಕಲ್ ಸಿಗ್ನಿಫಿಕೆನ್ಸಸ್ ಈ ಥರ ತುಂಬಾ ಇದೆ. ಸೊ ಈ ಕಡೆ ನಿಯರ್ ಬೈ ಎಲ್ಲಾದರೂ ಬಂದಾಗ ಡೆಫಿನೆಟ್ಲಿ ಈ ಟೆಂಪಲ್ನು ಒಂದ್ಸರಿ ವಿಸಿಟ್ ಮಾಡಿ. ಸೊ ಲೇಪಾಕ್ಷಿ ಟೆಂಪಲ್ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30-12 o'clock ಆಗಿತ್ತು. ಆ್ಯಂಡ್ ಹೊಟ್ಟೆ ಹಸಿವು ಆಗ್ತಾ ಇತ್ತು ನನಗಂತೂ. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಲೈಟ್ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಆ್ಯಂಡ್ ಅಟ್ ಲಾಸ್ಟಲ್ಲಿ ನಾವು ತೆಗೆಸ್ಕೊಂಡಿರುವಂಥ ಒಂದಷ್ಟು ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಎಲ್ಲೂ ಡ್ರೆಸ್ಅಪ್ ಆಗಿರೋದಾಗಲಿ ಇಲ್ಲಾಂತಂದರೆ ಮದುವೆಲಿ ಓಡಾಡಿರೋದಾಗಲಿ ಎಲ್ಲೂ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಜಸ್ಟ್ ಪಿಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇಲ್ಲಿ ನಮ್ಮ ಅಪ್ಪ ನಮ್ಮಮ್ಮನ ಜೊತೆಲಿ ದಾರೆ ಎರಿತಾ ಇರೋದು. ಹಾಗೆ ಇನ್ನೊಂದಷ್ಟು ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.